मुडलगी येथे तरुणांवर वाईन शॉप मालकाकडून झालेल्या हल्ल्याच्या प्रकरणात जनता वाईन शॉप मालकाला ताब्यात घेण्यात आल्याचे जिल्हा पोलीस अधीक्षक डॉ. भीमाशंकर गुळेद यांनी सांगितले. मंगळवारी बेळगावमध्ये पत्रकारांशी बोलताना त्यांनी सांगितले की काल सोशल मीडियावर जनता वाईन शॉप मालकाने हल्ला केल्याचा व्हिडिओ व्हायरल झाला होता. त्यानंतर तात्काळ कुलगोड पोलिसांनी तरुणांना शोधून चौकशी केली. त्या तरुणांनी 5 रुपये कमी दिल्यामुळे आमच्यावर हल्ला करण्यात आला अशी तक्रार दिली होती असे ते म्हणाले. ನಿನ್ನೆ ದಿವಸ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನತಾ ವೈನ್ಸ್ ಅನ್ನುವಂಥ ಒಂದು ಬಾರಲ್ಲಿ ಈ ಇಬ್ಬರು ಹುಡುಗರಿಗೆ ಒಬ್ಬ ವ್ಯಕ್ತಿ ಹಲ್ಲೆ ಮಾಡ್ತಾ ಇರೋದಂಥದ್ದು ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ನಮ್ಮ ಗಮನಕ್ಕೆ ಬಂದ ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಾದ ಕುಲಗೋಡ್ನವರಿಗೆ ಮಾಹಿತಿಯನ್ನು ತಿಳಿಸಿದ್ವಿ. ತಕ್ಷಣ ಅವರು ಅದರಲ್ಲಿರ್ತಕ್ಕಂಥ ವಿಕ್ಟಿಮ್ಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಕರೆದು ವಿಚಾರಣೆ ಮಾಡಲಾಗಿ ಜನತಾ ವೈನ್ಸ್ನ ಮಾಲೀಕನಾಗಿರ್ತಕ್ಕಂಥ ಅಭಿಷೇಕ್ ಅನ್ನೋಂಥವ್ರು ನಮಗೆ ಹೊಡೆದಿರೋದು ಅಂತ ಹೇಳಿದರು. ಮತ್ತು ಅವ್ರ ಕಂಪ್ಲೇಂಟಲ್ಲಿ ನಾವು ಅವ್ರ ಹತ್ರ ಲಿಕ್ಕರ್ ಖರೀದಿ ಮಾಡಿದ್ವಿ, 5 ರೂಪಾಯಿ ಕಮ್ಮಿ ಕೊಟ್ಟಿದ್ವಿ, ಅದಕ್ಕೆ ಹೊಡೆದಿರುವಂಥದ್ದು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಗೋಸ್ಕರ ಆರೋಪಿತನನ್ನು ಕರೆತಂದು ವಿಚಾರಣೆ ಮಾಡಲಾಗಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ವಲ್ಪ ಬೇರೆ ಅನ್ನುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರು ಸಂಜು ಮತ್ತು ಸಂತೋಷ್ ಇವರು ಊರಲ್ಲಿ ಗಣಪತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಪಟ್ಟಿ ಕಲೆಕ್ಟ್ ಮಾಡ್ತಾಯಿದ್ರು. ಪಟ್ಟಿ ಕಲೆಕ್ಟ್ ಮಾಡಬೇಕಾದ್ರೆ ಅದನ್ನು ಜನತಾ ವೈನ್ಸ್ ಅವರ ಹೆಸರಲ್ಲಿ ಅವ್ರ ಓನರ್ ಹೇಳಿ ಅವ್ರು ಗಣಪತಿ ಕೂಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಈ ವಿಚಾರ ಈ ಜನತಾ ವೈನ್ಸ್ನ ಮಾಲೀಕನಾದಂಥ ಅಭಿಷೇಕ್ನಿಗೆ ಗೊತ್ತಾಗಿ ಕೇಳಲಾಗಿ ಅವರು ಇಲ್ಲ ನಾವು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾರಿಕೆ ಉತ್ತರನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಜನತಾ ವೈನ್ಸ್ನ ಮಾಲೀಕರಿಗೆ ಕೆಲವೊಂದು ದುಡ್ಡು ಕೂಡ ಯಾರ ಹತ್ರ ಈ ನಗದು ಇರೋದಿಲ್ವೋ ಅವರು ಈ ಜನತಾ ಮಾಲೀಕ್ ಏನು ನಮ್ಮ QR ಕೋಡು UPI ಇರುತ್ತೆ ಅದಕ್ಕೆ ಕೂಡ ಪೇ ಮಾಡಿಸಿದ್ದಾರೆ ಇವರು ಸಂಜು ಮತ್ತು ಸಂತೋಷ್. ಸೊ ಆ ವಿಚಾರವಾಗಿ ಕೆಲವೊಂದಿಷ್ಟು ಜನ ಅವ್ರು ಬಂದು ಕೇಳಿದ್ರಿಂದ ಇವರಿಗೆ ಜನತಾ ವೈನ್ಸ್ನ ಮಾಲೀಕನಿಗೆ ಗ್ಯಾರಂಟಿ ಇತ್ತು ಇದು ಈ ಸಂತೋಷ್ ಮತ್ತು ಸಂಜುನೇ ಮಾಡಿರ್ತಕ್ಕಂಥ. ಆ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿರೋದು ಅಂತ ಗೊತ್ತಾಗಿದೆ. ಈಗ ಆಲ್ರೆಡಿ ನಮ್ಮ ಪೊಲೀಸರು ನಮ್ಮ ಗಮನಕ್ಕೆ ಬಂದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮುಂದಿನ ತನಿಖೆ ನಡೀತಾ ಇದೆ. ವೈನ್ ಶಾಪ್ಗೆ ಹಾಕ್ಸಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಕಂಪ್ಲೇಂಟಲ್ಲಿ ಆ ರೀತಿ ಅವರು ಬರೆದು ಕೊಟ್ಟಿರ್ತಕ್ಕಂಥದ್ದು ನಿಜ. ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಇದು. ಮತ್ತು ಸುಮಾರು ಜನರು ಯಾರು ಇವರಿಗೆ ದುಡ್ಡು ಕೊಟ್ಟಿದ್ದಾರೆ, ನಗದು ಇರ್ಬೋದು ಅಥವಾ ಈ UPI ಮೂಲಕ ಪೇ ಮಾಡಿರ್ತಕ್ಕಂಥವ್ರು, ಅವರು ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಜನತಾ ವೈನ್ಸ್ಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಎರಡೂ ಕೂಡ ಈ ಗಣಪತಿ ಪಟ್ಟಿ ಅನ್ನಂತಿರೋದ್ರಿಂದ ನಮಗೆ ಮೇಲ್ನೋಟದಲ್ಲಿ ಹೇಳಿದ್ದಾರೆ. ಅದು ತನಿಖೆ ನಾವು ಮಾಡ್ತಾ ಇದ್ದೀವಿ. ಸಾರಿ, ಅದೇ ಈಗ ನಾವು ಆರೋಪಿತನಾದಂಥ ಅಭಿಷೇಕ್ನನ್ನು ನಮ್ಮ ಠಾಣೆಗೆ ಕರೆದುಕೊಂಡು ಬಂದಾಗ ಈಗ ಈ ಮಾಹಿತಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ಮೇಲೆ ನಾವು ಅದನ್ನು ಮತ್ತಷ್ಟು ಪರಿಶೀಲನೆ ಮಾಡ್ತೀವಿ. ಇವ್ರು ನಿಜವಾಗ್ಲೂ ಗಣಪತಿ ಕೂಡಿಸ್ಲಿಕ್ಕೆ ತಗೋತಾ ಇದ್ರು ಅಥವಾ ಸುಮ್ಮನೆ ಹೆಸರು ಹೇಳ್ಬಿಟ್ಟು ಮಾಡ್ತಾ ಇದ್ರು ಅಂಥದ್ದು ಒಂದು. ಎರಡನೇದು, ಇವ್ರು ನಿಜವಾಗ್ಲೂ ಕೂಡಿಸ್ತಾ ಇದ್ರೆ ಬೇರೆಯವ್ರ ಹೆಸರಲ್ಲಿ ಯಾಕೆ ಮಾಡಬೇಕಾಗಿತ್ತು, ತಾವೇ ಹೇಳ್ಬಿಟ್ಟು ಮಾಡ್ಬೋದಾಗಿತ್ತು. ಇವ್ರ ಬಗ್ಗೆ ಸ್ವಲ್ಪ ಊರಲ್ಲೂ ಕೂಡ ಅಸಮಾಧಾನ ಇದೆ. ಅಂದರೆ ಅನಾವಶ್ಯಕವಾಗಿ ಇಲ್ಲದೆ ಇರೋ ವಿಷಯದಲ್ಲಿ ಮೂಗು ತುರಿಸ್ತಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ ಅನ್ನೋಂಥದ್ದು. ಆದರೆ ಸೋಫಾರ್ ನಮ್ಮ ಪೊಲೀಸ್ ಠಾಣೆಗೆ ಯಾವುದೇ ಕಂಪ್ಲೇಂಟ್ಗಳು ಇಲ್ಲಿವರೆಗೂ ಬಂದಿರೋದಿಲ್ಲ. ಈಗ ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಆ ಸಂದರ್ಭದಲ್ಲಿ ನಮ್ಮ ತನಿಖಾ ಕಾಲದಲ್ಲಿ ಈ ಮಾಹಿತಿ ನಮಗೆ ಬಂದಿರತಕ್ಕಂಥದ್ದು. ಗಣಪತಿ ಅಥವಾ ಯಾವುದೇ ಹಬ್ಬ ಇರ್ಬೋದು, ಯಾವುದೂ ಕೂಡ ಒತ್ತಾಯಪೂರ್ವಕವಾಗಿ ಮಾಡತಕ್ಕಂಥ ವಿಚಾರ ಅಲ್ಲ. ಸೊ ಯಾರಾದರೂ ಒತ್ತಾಯಪೂರ್ವಕವಾಗಿ ಜನರ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ. ಜನರಿಗೆ ಒಂದು ಅಶ್ಯೂರೆನ್ಸ್ ಇರಲಿ ದ್ಯಾಟ್ ಅವರು ಯಾವುದೋ ಒತ್ತಾಯಕ್ಕೆ ಒಳಗಾಗಿ ಬಿಡೆಗೆ ಒಳಗಾಗಿ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ವಿ ಆರ್ 100% ಶ್ಯೂರ್ ಅದು ಕಾನೂನು ಪ್ರಕಾರ ಅಪರಾಧ. ಮತ್ತು ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ಮೂಲೆಯಲ್ಲಿ ನಡೀತಾ ಇದ್ರೆ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಅದು ಸಾರ್ವಜನಿಕರ
ಜವಾಬ್ದಾರಿ ಕೂಡ ಹೌದು. ಈ ವಿಚಾರಗಳನ್ನ ನಮ್ಮ ಗಮನಕ್ಕೆ ತರೋದು. ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಯಾವುದೇ ಪ್ರಕರಣದಲ್ಲೂ ಕೂಡ ನಾವು ಅವಶ್ಯಕವಾಗಿ ಅದನ್ನು ನಿಲ್ಲಿಸ್ತೀವಿ. ಮತ್ತು ಯಾರು ಈ ರೀತಿ ಒತ್ತಾಯಪೂರ್ವಕವಾಗಿ ಹಣ ಕಲೆಕ್ಟ್ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಹೊಡೆದಿರೋ ದೂರಿನ ವಿಡಿಯೋನ ಆಧಾರದ ಮೇಲೆ ನಾವು ಈಗ ಹಲ್ಲೆಗೊಳಗಾದ ಯುವಕರನ್ನ ಸಂಪರ್ಕಿಸಿ ನಾವೇ ಅವ್ರನ್ನ ಠಾಣೆಗೆ ಕರೆಸಿ ಕಂಪ್ಲೇಂಟ್ ತಗೊಂಡಿರ್ತಕ್ಕಂಥದ್ದು ನಿಜ. ಈಗ ಇವರ ಹೆಸರಲ್ಲಿ ಅವರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರೆ ಅವರು ಬಂದು ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಬೇಕಾಯಿತು. ಅದನ್ನ ಮೀರ್ಬಿಟ್ಟು ಇವರು ಕಾನೂನನ್ನ ಕೈಗೆ ತೆಗೆದುಕೊಂಡು ಒಬ್ಬ ಈ ರೀತಿ ಯುವಕರನ್ನ ಹಲ್ಲೆ ಮಾಡೋದು ಕೂಡ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅವರು ಏನೇ ಕಂಪ್ಲೇಂಟ್ ಇದ್ರು ಅದನ್ನ ನಾವು ಕಾನೂನು ಪ್ರಕಾರ ತಗೊಳ್ಳುವಂತ ವಿಚಾರ ಇದ್ರೆ ನಾವು ತಗೊಳ್ತೀವಿ. ಆದ್ರೆ ಸೋಫಾರ್ ಯಾರು ಕೂಡ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ನಾವಿನ್ನೂ ವಿಚಾರಣೆ ಮಾಡ್ತಾ ಇದ್ದೀವಿ. ಇಲ್ಲ, ಸದ್ಯಕ್ಕೆ ನಮ್ಮ ವಶದಲ್ಲಿದ್ದಾರೆ. ಅರೆಸ್ಟ್ ಪ್ರೊಸೀಜರ್ नाविन्नू ಮಾಡಿಲ್ಲ. हल्ला केल्यामुळे वाईन शॉप मालकाला ताब्यात घेऊन चौकशी चालू आहे. कोणालाही गणेशोत्सवाच्या नावाखाली जबरदस्तीने चंदा वसूल करण्याची परवानगी नाही. जर कोणी जबरदस्तीने वसुली केली तर कठोर कारवाई करण्यात येईल असा इशाराही त्यांनी दिला. विनोद कोलकार, KMM मराठी, बेळगाव.